ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆ ವಿರುದ್ಧ ಈಗ ಆಡಳಿತಾರೂಢ ಯಾವ ಪಕ್ಷ, ಯಾವ ಸರ್ಕಾರ ಈ SIT ರಚನೆ ಮಾಡಿತ್ತು, ಯಾವ ಸರ್ಕಾರ ಈ SIT ತನಿಖೆಗೆ ಆದೇಶ ಕೊಟ್ಟಿತ್ತು, ಆ ಸರ್ಕಾರನೇ ಈಗ ತಿರುಗು ಬಿದ್ದಿದೆ. ಅವ್ರಿಗೆ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದೆ ಮತ್ತು ದೂರುದಾರರೇ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳುವಂತಹ ಹೇಳಿಕೆಗಳನ್ನು ನಿನ್ನೆಯಿಂದ ಗಮನಿಸ್ಕೊಂಡು ಬರ್ತಿದ್ದೀರಿ. ಅದರ ನಡುವೆ ಇವತ್ತು ಇನ್ನೊಬ್ಬ ದೂರುದಾರ ಜಯಂತ್ ಅನ್ನುವಂತಹ ವ್ಯಕ್ತಿ ತಾನು RTI ಮೂಲಕ, ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ಪಡೆದುಕೊಂಡಿರುವಂತಹ ಸೂಕ್ಷ್ಮ ವಿಚಾರಗಳನ್ನು ಮಾಧ್ಯಮದ ಮುಂದೆ ಇಡ್ತಾರೆ. ಆ ಮಾಹಿತಿಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಏನೆಲ್ಲ ನಡೀತಾ ಬರ್ತಿದೆ ಅಂತ. ಆದರೂ ಸಹ SITಯನ್ನು ಮುಗಿಸ್ಬಿಡಬೇಕು, ಹೇಗಾದರೂ ಮಾಡಿ ಅವನನ್ನು ರಕ್ಷಣೆ ಮಾಡಬೇಕು, ಅದೇ ನಮ್ಮ ಆದ್ಯ ಕರ್ತವ್ಯ ಅಂತ ಸರ್ಕಾರನೇ ಪ್ರಯತ್ನ ಮಾಡ್ತಿರುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಇದೆ. ಅದರಲ್ಲೂ ವಿಶೇಷವಾಗಿ DCM DK ಶಿವಕುಮಾರ್ ಅಂತೂ ನಾನು ಅಲ್ಲಿಗೆ ಹೋಗಿ ಕಾಲಿಗೆ ಬೀಳೋದು ಸಾಲದು, ನೀವೆಲ್ಲರೂ ಬಿದ್ದುಬಿಡಿ ಅನ್ನೋ ಮಟ್ಟಕ್ಕೆ ಇಳಿದಿದ್ದಾರೆ. ಆ ರೀತಿಯ ವರ್ತನೆಯನ್ನು ತೋರಿಸ್ತಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರು, ಇತರೆ ಮಿನಿಸ್ಟ್ರುಗಳು ಮತ್ತು ಗೃಹ ಮಂತ್ರಿ ಅವರು ಸಹ ಅದನ್ನೇ ಹೇಳುತ್ತಿದ್ದಾರೆ. ಷಡ್ಯಂತ್ರ, ಇದು ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಅಂತ BJPಯ ಧರ್ಮಾಂಧತೆಯ ಕಡೆಗೆ ಕಾಂಗ್ರೆಸ್ ನಾಯಕರು ವಾಲ್ತಿದ್ದಾರೆ. ಆ ಮೂಲಕ SIT ತನಿಖೆ ಕೇವಲ ಒಂದು ನಾಟಕ, ಒಂದು ಡ್ರಾಮಾ. ನಾನು ನಿನ್ನೆ ಮಾಡಿರುವಂತಹ ವಿಡಿಯೋನಲ್ಲಿ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇದೊಂದು ಡ್ರಾಮಾ ಥರ ಕಾಣಿಸ್ತಿದೆ. SIT ಪರ್ಮನೆಂಟ್ ಕ್ಲೀನ್ ಚಿಟ್ ಕೊಡುವಂತಹ ಡ್ರಾಮಾ ಥರ ಕಾಣ್ತಿದೆ ಅಂತ ಅದರ ಮುಂದುವರಿದ ಭಾಗವಾಗಿ ಈ ಎಲ್ಲ ಹೇಳಿಕೆಗಳು, ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಹೇಳಿಕೆಯನ್ನು ಎಲ್ಲ ಜೋಡಿಸಿ ನೋಡಿದಾಗ ಮತ್ತು ಇವತ್ತು BJPಯವರು 200 ಕಾರುಗಳಲ್ಲಿ ಹೋಗ್ತಾರಂತೆ. 200 ಕಾರುಗಳು ಅಲ್ಲಿ ಹತ್ಯೆಗಳಾದಾಗ, ಅತ್ಯಾಚಾರಗಳಾದಾಗ, ಹೆಣಗಳನ್ನು ಹೂತಿಟ್ಟಾಗ ಆಗ ಇವರಿಗೆ ಏನು ಅನ್ನಿಸ್ಲಿಲ್ಲ. ಈಗ ಅದರ ಬಗ್ಗೆ ತನಿಖೆ ಆಗ್ತಿದೆ, ಸತ್ಯ ಹೊರಗಡೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಅವ್ರ ಕೈಲಿ ತಡೆಯೋಕ್ಕಾಗ್ತಿಲ್ಲ. 200 ಕಾರ್ ತಗೊಂಡು ಹೋಗ್ತಾರಂತೆ, ನ್ಯಾಯ ಕೇಳ್ತಾರಂತೆ. ಯಾವ ರೀತಿ ಇದೆ ನೋಡಿ. ಆದರೆ ಅವ್ರಿಗಿಂತ ಡೇಂಜರ್ ಅಂದರೆ ಈ ಸರ್ಕಾರದ ಭಾಗವಾಗಿರುವವರು ಮಾತಾಡ್ತಿರುವಂತಹ ಮಾತುಗಳು, DK ಶಿವಕುಮಾರ್ ಮಾತಾಡ್ತಿರುವಂತಹ ಮಾತುಗಳು, ಗೃಹ ಮಂತ್ರಿಗಳು ಸ್ವತಃ ಮಾತಾಡ್ತಿರುವಂತಹ ಮಾತುಗಳು. ಆ ಮಾತುಗಳೇನು ಅಂತ ನಿನ್ನೆ ಈ ವಿಡಿಯೋದಲ್ಲಿ ಹೇಳಿದಿರಿ, ಇವತ್ತು ರಿಪೀಟ್ ಮಾಡೋದು ಬೇಡ. ಆದರೆ ಅದರ ನಡುವೆ ಇನ್ನೊಬ್ಬರು ದೂರುದಾರರು ಬಂದಿದ್ರಲ್ಲ, ನಾನು ಸಹ ನೋಡಿದ್ದೀನಿ. ಹೆಣವನ್ನು ಹುತ್ತು ಹಾಕೋದು, ಒಂದು ಮಹಿಳೆಯ ಹೆಣವನ್ನು ದೂರು ತಗೊಳ್ಳಿ ಅಂತ. ಅವರು RTI ಮೂಲಕ ಒಂದಷ್ಟು ಮಾಹಿತಿಯನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಪಡೆದುಕೊಂಡಿದ್ದಾರೆ. ಅದರಲ್ಲಿರುವಂತಹ ಮಾಹಿತಿಯನ್ನು ನಿಮಗೆ ಹೇಳ್ತೀನಿ, ನಿಮಗೆ ಆಗ ಅರ್ಥ ಆಗುತ್ತೆ ಅದರಲ್ಲಿ ಏನಾದರೂ ನಡೆದಿದೆಯಾ, ಗೋಪ್ಯತೆ ನಡೆದಿದೆಯಾ, ಗೋಪ್ಯವಾಗಿ ಒಂದಷ್ಟು ಕೃತ್ಯಗಳು ನಡೆದಿದ್ದಾವ, ಅನುಮಾನಾಸ್ಪದವಾಗಿಲ್ವಾ, ನಿಮಗೆ ಅರ್ಥ ಆಗುತ್ತೆ. ಆ ಒಂದು ಮಾಹಿತಿ ಇದರ ಪ್ರಕಾರ 2010, 4, 6, 1 ಕೊಲೆ ಆಗತ್ತೆ. 6ನೇ ತಾರೀಕು ಏಪ್ರಿಲ್ ತಿಂಗಳು 2010ನೇ ಇಸವಿಯಲ್ಲಿ ಒಂದು ಮಹಿಳೆಯ ಕೊಲೆ ಆಗತ್ತೆ. ಆ ಕೊಲೆ ಆದ ನಂತರ ಪೋಸ್ಟ್ ಮಾರ್ಟಮ್ ಆಗತ್ತೆ. ಪೋಸ್ಟ್ ಮಾರ್ಟಮ್ ಆದ ದಿನಾನೇ ಆ ಹೆಣವನ್ನು ಹೂಳಿಸ್ಬಿಡ್ತಾರೆ. ಪೊಲೀಸರಿಗೆ ಏನು ಅರ್ಜೆಂಟು ಅನ್ನುವಂಥ ಪ್ರಶ್ನೆಗಳು ಅಲ್ಲಿ ಬರ್ತವೆ. ಏನು ಅರ್ಜೆಂಟ್ ಇತ್ತು? ಪೋಸ್ಟ್ ಮಾರ್ಟಮ್ ಮುಗಿದ ದಿನಾನೇ ಆ ಹೆಣವನ್ನು ಹೂಳಿಸೋದಕ್ಕೆ. ಆ ಕೊಲೆ ಆಗಿದ್ದರೆ ಅದರ ಮುಂದಿನ ತನಿಖೆ ಏನಾಯಿತು? ಕೊಲೆಗಾರ ಸಿಕ್ಕನ, ಯಾರು ಕೊಲೆ ಮಾಡ್ದ, ಅದರ ಮಾಹಿತಿನೇ ಇಲ್ಲ. ಅದರ ಮಾಹಿತಿ ಇಲ್ಲ. ಕೊಲೆಯಾದಳು ಅನ್ನೋದು ಮಾತ್ರ ಮಾಹಿತಿ ಇರೋದು, ಅಷ್ಟು ಮಾತ್ರ ಇದೆ. RTIನಲ್ಲಿ ಆ ತನಿಖೆ ಏನಾಯಿತು, ಕೊಲೆ ಮಾಡಿದ್ಯಾರು, ಏನೂ ಇಲ್ಲ, ಸೈಲೆನ್ಸ್. ಆ ನಂತರ ಆ ವರದಿಯಲ್ಲಿ ಕಂಡುಬರುವಂತಹದ್ದು ಮುಖ್ಯವಾದ ವಿಚಾರ ಅಂದರೆ 1987ರಿಂದ 2025ರವರೆಗೆ 279 ಅನಾಥ ಶವಗಳು ಸಿಕ್ಕಿದ್ದಾವೆ ಧರ್ಮಸ್ಥಳದಲ್ಲಿ. ಆ ಗ್ರಾಮ ಪಂಚಾಯಿತಿ ಲಿಮಿಟ್ಸ್ ಅಲ್ಲಿ 279 ಅನಾಥ ಶವಗಳು. ಅವುಗಳಲ್ಲಿ 14 ಮಕ್ಕಳ ಶವಗಳು ಇದ್ವಂತೆ. ಇವರು ಕತೆ ಕಟ್ಟೋದೇನು, ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಹಾಗಾಗಿ ಅಲ್ಲಿ ಬಂದು ಜೀವ ಬಿಡ್ತಾರೆ, ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸೀದಾ ಸ್ವರ್ಗಕ್ಕೆ ಹೋಗೋದಕ್ಕೆ ಅಂತ. ಆ ವಾದವನ್ನೇ ಒಪ್ಕೊಳ್ಳೋದಾದರೂ ಸಹ
ಈ 14 ಜನ ಮಕ್ಕಳ ಶವಗಳು ಸಿಕ್ಕವಲ್ಲ, ಅವರೂ ಸಹ ಟಿಕೆಟ್ ಮಾಡಿಕೊಂಡು ಅಲ್ಲಿಗೆ ಬಂದು ಸ್ವರ್ಗಕ್ಕೆ ಹೋಗೋದಕ್ಕೆ ಅಂತ ಜಿಗಿದು, ನದಿಗೆ ಜಿಗಿದು ಇನ್ನೇನೋ ಮಾಡಿಕೊಂಡು ಆತ್ಮಹತ್ಯೆಗಳು ಮಾಡಿಕೊಂಡ್ರ ಗೊತ್ತಿಲ್ಲ. ಅದರಲ್ಲಿ 219 ಜನ ಪುರುಷರು. ಆ ಅನಾಥಾಯನಗಳಿದಾವಲ್ಲ 279ರಲ್ಲಿ 219 ಪುರುಷರದ್ದು, 46 ಮಹಿಳೆಯರದ್ದು. ಮುಂದಿನದು ನೋಡಿ, RTIಯಲ್ಲಿ ಬಂದಿರುವಂತಹ ಮಾಹಿತಿ ಆಶ್ಚರ್ಯ ಆಗುತ್ತೆ ನಿಮಗೆ. ಈ ವಿಜ್ಞಾನದ ಯುಗದಲ್ಲಿ ಇದು ಹೇಗೆ ಬಂತು ಅಂತ. 14 ಜನರದು ಲಿಂಗ ಪತ್ತೆಯಾಗಿಲ್ಲ, ಗಂಡ ಹೆಣ್ಣ ಅನ್ನೋದೇ ಗೊತ್ತಾಗಿಲ್ವಂತೆ 14 ಜನದು. ಇದು RTIನಲ್ಲಿ ಜಯಂತ್ ಅನ್ನುವಂತಹ ವ್ಯಕ್ತಿಗೆ ಹೊಂದಿರುವಂತಹ ಮಾಹಿತಿ, ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯವರು ಕೊಟ್ಟಿರುವ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವರು ಅರ್ಜಿ ಸಲ್ಲಿಸಿದ್ದಕ್ಕೆ ಅವರಿಗೆ ನೀಡಲಾಗಿರುವ ಮಾಹಿತಿ 14 ಜನರದು ಲಿಂಗಾನೇ ಪತ್ತೆಯಾಗಿಲ್ಲ, ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ತಂತ್ರಜ್ಞಾನದ ಯುಗದಲ್ಲಿ ಎಲ್ಲೆಲ್ಲಿಗೂ ಹೋಗಿದ್ದೀವಿ. 1000 ವರ್ಷಗಳ ಹಿಂದಿನ ಮೂಳೆಗಳು ಸಿಕ್ಕಿದ್ರೆ, ಒಂದು ಸಣ್ಣ ಮೂಳೆ ಸಿಕ್ಕಿದ್ರೆ ಅದು ಗಂಡ ಹೆಣ್ಣ ಅಂತ ಹೇಳುವಂತಹ ತಂತ್ರಜ್ಞಾನ ಇರುವ ಈ ಜಗತ್ತಿನಲ್ಲಿ, ಈ ಕಾಲದಲ್ಲಿ ಗಂಡ ಹೆಣ್ಣ ಅಂತ ತಿಳಿಯಲಿಲ್ವಂತೆ 14 ಜನರದ್ದು. ಸೊ ಇಲ್ಲಿ ಗೋಲ್ಮಾಲ್ ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ನಿರ್ಧರಿಸಬೇಕು, ನಿಮಗೆ ಅರ್ಥ ಆಗಬೇಕು. ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳು. ಅದರ ಜೊತೆಗೆ ಮೊನ್ನೆದು ಕಂಟಿನ್ಯೂಷನ್ ಅನ್ನುವ ಹಾಗೆ ಆಡಳಿತ ಪಕ್ಷನೇ ತಾವೇ ಒಂದು ಇನ್ಸ್ಟಿಟ್ಯೂಟ್ ಮಾಡಿದಂತಹ SIT ತನಿಖೆ ನಡೆಯುವುದರ ನಡುವೆನೇ ಅದು ಬುರುಡೆ, ಸುಳ್ಳು ಕೇಸುಗಳು, ದೂರು ಕೊಟ್ಟವರ ಮೇಲೇ ಆ್ಯಕ್ಷನ್ ಆಗುತ್ತೆ ನೋಡ್ತಾ ಇರಿ ಅನ್ನುವ ಮಟ್ಟಕ್ಕೆ ಹೋಗ್ತಾರೆ. DK ಶಿವಕುಮಾರ್ ಅಂತೂ ಇದೊಂದು ಷಡ್ಯಂತ್ರ, ಈ ಷಡ್ಯಂತ್ರದಲ್ಲಿ ಭಾಗವಾಗಿರುವಂಥವರಿಗೆ ಎಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ ಕೆಲವರು BJPಯಲ್ಲಿ, ಕೆಲವರಲ್ಲ DK ಶಿವಕುಮಾರ್, ಇನ್ನು BJPಯಲ್ಲಿ ನೇಣಿಗೆ ಹಾಕ್ಬಿಡಿ, ಯಾರನ್ನ ದೂರು ಕೊಟ್ಟವರನ್ನೇ ನೇಣಿಗೆ ಹಾಕ್ಬಿಡಿ, ಮುಗೀತದಲ್ಲ ಕೆಲಸನೇ. ದೂರು ಕೊಟ್ಟವ್ರನ್ನೇ ನೇಣಿಗೆ ಹಾಕ್ಬಿಟ್ರೆ ಆರಾಮಾಗಿ ಕಾಪಾಡ್ಬೋದು. ಯಾರನ್ನ ಕಾಪಾಡಬೇಕು ಅಂತ ಇವರೆಲ್ಲ ಇಷ್ಟೆಲ್ಲ ಶ್ರಮ ವಹಿಸ್ತಾ ಇದ್ದಾರಲ್ಲ, ಅವನ ಕುಟುಂಬವನ್ನು ಆರಾಮಾಗಿ ಕಾಪಾಡ್ಬೋದು, ಏನು ಸಮಸ್ಯೆ ಇಲ್ಲದೆ ಕಾಪಾಡ್ಕೋಬೋದು. ಅದಕ್ಕೆ ಇಂತಹದ್ದು, ಅದಕ್ಕೆ ಈಗ ರಕ್ಷಣೆ ಕೊಡುವಂತಹ ಒಂದು ದೊಡ್ಡ ಶಕ್ತಿಯಾಗಿ DK ಶಿವಕುಮಾರ್ ರೂಪದಲ್ಲಿ, ಗೃಹ ಮಂತ್ರಿ ಪರಮೇಶ್ವರ್ ರೂಪದಲ್ಲಿ ಸರ್ಕಾರದ ಕಡೆಯಿಂದನೇ ಬಂದಿದ್ದಾರೆ. ಸೊ ಇದು ಸ್ಪಷ್ಟವಾಗಿ ಕಾಣ್ತಾ ಇರೋದು ಈ SITನ ಮುಗಿಸುವಂತಹ ಸ್ಕೆಚ್ಚು. ಇನ್ನೊಂದು, ಇದರ ಮೂಲಕ ಒಂದು ರಿಪೋರ್ಟ್ ಕೊಡಿಸಿ, ಎಲ್ಲ ಸುಳ್ಳು ಏನೂ ನಡೆದಿಲ್ಲ, ಅದು ಕಂಪ್ಲೀಟ್ ಫಾಲ್ಸ್ ಕಂಪ್ಲೇಂಟ್ ಅಂತ ಹೇಳಿಬಿಟ್ಟು ಜನರ ಬಾಯಿನ ಪರ್ಮನೆಂಟಾಗಿ ಮುಚ್ಚಿಸ್ಬಿಡೋದು. ಆಮೇಲೆ ಈ ಅನನ್ಯ ಭಟ್ ಕೇಸು ಇಲ್ಲ, ಸೌಜನ್ಯ ಕೇಸು ಇಲ್ಲ, ವೇದವಳ್ಳಿ ಯಾರ ಕೇಸು ಯಾರ್ದು ಇರಲ್ಲ, ಇನ್ಯಾರು ಮಾತಾಡೋಂಗಿಲ್ಲ. ಈ ರಿಪೋರ್ಟ್ ಅಲ್ವಾ, ಇದು ಸುಳ್ಳು, ಏನೇನೋ ಬಂದಿದ್ರು, ಹೆಣ ಊತಿದ್ದೀನಿ ಅಂದರು, ಮುಗಿಸಿದ್ರು, ಎಲ್ಲ ಮುಗೀತು, ತನಿಖೆ ಮುಗೀತು, ಏನು ಇನ್ಮೇಲೆ ಮಾತಾಡೋದು ಅಷ್ಟೇ ನೋಡಿ, ಕೇಸ್ ಹಾಕ್ಬಿಡ್ತೀನಿ ಅಂತ ಹೆದರಿಸ್ಬೋದಲ್ಲ. ಅದಕ್ಕೆ ಈ SITಯನ್ನು ಮಾಡಿದಾರಾ, ಅದನ್ನೀಗ ಏನೋ ಒಂದು ಮಾಡಿ ಮುಗಿಸಿ ಕತೆ ಕಟ್ಟಿ ಮೂಟೆ ಕಟ್ಟಿ ಬಿಸಾಕ್ಬಿಡ್ತಾರ ಅಂತ ಆ ಅನುಮಾನಗಳಿಗೆ ಇದೆಲ್ಲವೂ ಸಹ ಪುಷ್ಟಿ ನೀಡ್ತಾ ಹೋಗುತ್ತೆ. ಆದರೆ RTIಯಿಂದ ಬಂದಿರೋ ಮಾಹಿತಿ ಮಾತ್ರ ಬೇರೆ ಕತೆನೇ ಹೇಳ್ತಿದೆ. ನೋಡೋಣ ಇನ್ನು ಏನೇನೆಲ್ಲ ನಾಟಕಗಳು ಬೆಳವಣಿಗೆಗಳು ಆಗ್ತವೋ ಎಲ್ಲದರ ಬಗ್ಗೆಯೂ ನಿಮಗೆ ಮಾಹಿತಿ ಕೊಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.